ನಮಸ್ತೆ. 23/4/2025 ಬುಧವಾರ, ಕೃಷ್ಣ ಪಕ್ಷ. ಇವತ್ತು ವಾಸ್ತು ದಿನ, ಅಂದರೆ ವಾಸ್ತು ಪುರುಷನ ಎದ್ದು ಶುಭ ಕಾರ್ಯಗಳನ್ನು ಮಾಡುವಂಥ ದಿನವಿದು. ಇದರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಅದಕ್ಕೆ ತಕ್ಕಂತೆ ಇವತ್ತಿನ ದಶಮಿ ತಿಥಿ ಇದೆ. ಸಂಜೆ 4:43:27 ಅದು ಮಾತ್ರವಲ್ಲದೆ ಇವತ್ತಿನ ನಕ್ಷತ್ರ ಧನಿಷ್ಠ, ಮಿತ್ರ, ಶರೀರ ಪುಷ್ಟಿ, ಹಂಗಾಗಿ ಶುಭವಾಗಿದೆ. ಇದು ಮಧ್ಯಾಹ್ನ 12:07:21 ಇವತ್ತಿನ ನಕ್ಷತ್ರ ಧನಿಷ್ಠ ಆದ ನಂತರ, ಅಂದರೆ ಮಧ್ಯಾಹ್ನ 12:08 ಮೇಲೆ ಶತಭಿಷ ನಕ್ಷತ್ರ ಬರುತ್ತದೆ. ಇದು ಶುಭಕರವಾಗಿದೆ. ಹಂಗಾಗಿ ಇವತ್ತಿನ ದಿನ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಶುಭವಾದ ದಿನವಿದು. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ನಾನು ಫಸ್ಟೇ ಹೇಳಿದೆ 6:07 ಧನಿಷ್ಠ ನಕ್ಷತ್ರ, ಇದು ರಾಕ್ಷಸಗಣ. ಮಧ್ಯಾಹ್ನ 12:07 ಮೇಲೆ ಬರುವ ಶತಭಿಷ ನಕ್ಷತ್ರ, ಇದು ರಾಕ್ಷಸಗಣ. ಇದರಲ್ಲೂ ಇವತ್ತು ಬೆಳಗ್ಗೆ 6:07 6:21 ಧನಿಷ್ಠ ನಕ್ಷತ್ರ 3ನೇ ಪಾದ, ಅಂದರೆ ಕುಂಭರಾಶಿ. ಆನಂತರ ಬರುವ ಧನಿಷ್ಠ ನಕ್ಷತ್ರ 4ನೇ ಪಾದ 12:07 ಮಧ್ಯಾಹ್ನದವರೆಗಿದೆ. 12:07 ಮೇಲೆ ಸಂಜೆ 5:52 ಶತಭಿಷ ನಕ್ಷತ್ರ 1ನೇ ಪಾದ. ಆಮೇಲೆ ರಾತ್ರಿ 11:33 ಶತಭಿಷ ನಕ್ಷತ್ರ 2ನೇ ಪಾದ. ಆನಂತರ ಬೆಳಗಿನ ಜಾವ 5:12 ಶತಭಿಷ ನಕ್ಷತ್ರ 3ನೇ ಪಾದ. 5:12 ಬೆಳಗಿನ ಜಾವದ ಮೇಲೆ ಶತಭಿಷ ನಕ್ಷತ್ರ 4ನೇ ಪಾದ. ಇದೇ ಶತಭಿಷ ನಕ್ಷತ್ರ ನಾಳೆಯೂ ಇದೆ. ಅಂತಂದರೆ 24ನೇ ತಾರೀಕು ಇದೇ ಶತಭಿಷ ನಕ್ಷತ್ರವಿದೆ. ಆ ಶತಭಿಷ ನಕ್ಷತ್ರ ನಾಳೆ ಮರಣವು, ಕ್ಷಯವು, ಹಂಗಾಗಿ ಶುಭವಾಗಿ ಕಾಣಿಸಲಿಲ್ಲ. ಇಷ್ಟಕ್ಕೂ ಗುರುವಾರ. ಎಷ್ಟು ಗಂಟೆವರೆಗೂ ಅಂತಂದರೆ ಬೆಳಿಗ್ಗೆ 10:49 ಇದು ನಾಳೆಯ ವಿಷಯ. ಮತ್ತು ಆ ಸಮಯದ ನಂತರ, ಅಂದರೆ 10:49 ಮೇಲೆ ಬರುವಂಥ ಪೂರ್ವಭಾದ್ರ ನಕ್ಷತ್ರ ಸಂಪತ್ತಿನ ನಾಶ ಕೊಡುತ್ತದೆ. ಹಂಗಾಗಿ ನಾಳೆಯ ದಿನ ಶುಭ ದಿನವಲ್ಲ. ಯಾವುದೇ ಕಾರ್ಯಗಳು ಮಾಡೋದಾದರೂ ನಾಳೆ ಯೋಚನೆ ಮಾಡಿಕೊಳ್ಳಿ. ಹಂಗಾಗಿ ಇವತ್ತು ಏನೋ ಪರವಾಗಿಲ್ಲ ಅಂತ ಹೇಳ್ಬೋದು. ಅಷ್ಟರಲ್ಲಿ ಈಗ ಬೇರೆ ಬೇರೆ ವಿಷಯಕ್ಕೆ ಬರೋಣ. ಇದರಲ್ಲಿ 100% ಶುಭ ಸಮಯಗಳು, 100% ಅಶುಭ ಸಮಯಗಳನ್ನ ನೋಡುತ್ತೀವಿ. ಇವತ್ತು 100% ಶುಭ ಸಮಯಗಳು 6:07 7:39, 9:16 9:28 ಶುಭವಾಗಿದೆ. ಅದು ಅಲ್ಲದೆ ಈ 7:39 ಒಳಗಡೆ ವಾಸ್ತು ಪೂಜೆ ಮಾಡಬಹುದು. 11:43 ಮೇಲೆ 11:55 ಇದು ಒಂದು ಶುಭ ಸಮಯ. ಮಧ್ಯಾಹ್ನ 1:57 ಸಂಜೆ 6:54 ಕೂಡ ಶುಭ ಸಮಯ. ರಾತ್ರಿ 8:29 ರಾತ್ರಿ 12:16 ಶುಭ ಸಮಯ. ರಾತ್ರಿ ಅಂದರೆ 12 ಗಂಟೆ ದಾಟಿ 2:14 ಬೆಳಗಿನ ಜಾವ 4:34 ಇದು ಒಂದು ಶುಭ ಸಮಯ. ಇದೆಲ್ಲ ನಾವು ಸರಿಯಾಗಿ ವಿಂಗಡಿಸಿ ಎಲ್ಲವೂ ನೋಡಿದ್ದೀವಿ. ಮೃತ್ಯು ತೆಗೆದಾಯಿತು, ವಿಷಕಾಲವನ್ನು ತೆಗೆದಾಯಿತು, ನಕ್ಷತ್ರ ವಿಷಕಾಲ ತೆಗೆದಾಯಿತು, ರಾಹುಕಾಲ ಯಮಗಂಡ ಕಾಲ ತೆಗೆದಾಯಿತು, ದುರ್ಮುಹೂರ್ತವನ್ನು ತೆಗೆದಾಯಿತು. ಇಷ್ಟು ವಿಷಯಗಳನ್ನ ಕಿತ್ತಾಕಿನೇ ಈ ಸಮಯವನ್ನು ಸೆಲೆಕ್ಟ್ ಮಾಡಿದ್ದೀವಿ. ಹಂಗಾಗಿ ಧೈರ್ಯವಾಗಿ ಇದನ್ನು ಉಪಯೋಗಿಸಬಹುದು. ಯಾಕೆಂತಂದರೆ ಇದರಲ್ಲಿ 100% ನಾವು ಏನಕ್ಕೆ ಗೊತ್ತಿರ್ತೀವಿ ಅಂತಂದರೆ, ಆದಷ್ಟು ನಾವು ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಈ ಸರ್ವೀಸ್ನ ನೋಡಿ ಮತ್ತು ಸ್ವಲ್ಪ ಪ್ರಯತ್ನಗಳು ಅಧಿಕವಾಗಿ ಇದನ್ನೆಲ್ಲ ಪರಿಗಣಿಸಿ ಮಾಡಿರುವಂಥದ್ದು. ಇದು ಈ ಸಮಯವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಆದ್ದರಿಂದಾಗಿ ಇಂಥ ಸಮಯಗಳಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತವಾಗಿ ಶುಭವಾಗಿರುತ್ತದೆ. ಬೇರೆ ವಿಷಯಕ್ಕೆ ಹೀಗೆ ಬರೋಣ. ತಾರಾ ಚಂದ್ರಬಲವನ್ನು ನೋಡೋಣ. ಅಂದರೆ ನಿಮ್ಮ ನಕ್ಷತ್ರಕ್ಕೆ, ನಿಮ್ಮ ರಾಶಿಗೆ ಇವತ್ತು ಹೇಗಿದೆ. ಅಂದರೆ ಈಗ ಉದಾಹರಣೆ ಅಶ್ವಿನಿ ನಕ್ಷತ್ರ ಅಂತಂದರೆ ಇವತ್ತಿನ ನಕ್ಷತ್ರ ಧನಿಷ್ಠ ಮತ್ತು ಶತಭಿಷ ಅಂತಂದಿವಿ. ಇದು 2 ನಕ್ಷತ್ರಗಳು ಜನರಲಾಗಿ ಇವತ್ತು ಒಳ್ಳೆಯ ದಿನ. ಆದರೂ ನಿಮಗೆ ಇನ್ನೂ ಪರ್ಸನಲಾಗಿ ಏನು ಮಾಡುತ್ತದೆ ಅಂತ, ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಮಧ್ಯಾಹ್ನ 12:07 ಸ್ವಲ್ಪ ಅನಾನುಕೂಲವೇ. ಆದ್ದರಿಂದ ಸ್ವಲ್ಪ ಗಮನ ಕೊಡಿ. ಆ ನಂತರ ಶುಭಕರವಾಗಿದೆ. ಹಂಗಾಗಿ ನಿಮ್ಮ ಹೆಸರು ಹಿಂಗೆ, ನಿಮ್ಮ ನಕ್ಷತ್ರಕ್ಕೆ ಹಿಂಗೆ ಅಂತ ಅಂದ್ರೂ ನಿಮ್ಮ ಮನೆಯಲ್ಲಿರುವ
ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು, ತಂದೆ ತಾಯಿ ಅಂದರೆ ಹಿರಿಯರು, ಇವರು ನಕ್ಷತ್ರ ಪ್ರಕಾರ ಇವತ್ತು ಸರಿ ಇದೆ ಹೆಂಗೆ ಅಂತಂದರೆ ಅವರಲ್ಲಿ ಪ್ರಯತ್ನ ಪಡ್ಬೋದು. ಅದು ಯಾವ ನಕ್ಷತ್ರ ಅಂತ ನಾವು ಎಲ್ಲ ನಕ್ಷತ್ರಕ್ಕೂ ಟೋಟಲ್ ಆಗಿ ಕೊಟ್ಟಿದ್ದೀವಿ. ಹಂಗಾಗಿ ಅದರಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡ್ರೆ ಗೊತ್ತಾಗ್ತದೆ. ಭರಣಿ ನಕ್ಷತ್ರ ಮೇಷರಾಶಿ, ಇವತ್ತು ಆರೋಗ್ಯವು ಅಭಿವೃದ್ಧಿಯು ಮಧ್ಯಾಹ್ನದವರೆಗಿದೆ. ಆನಂತರ ಅದೂ ಶುಭವಾಗಿದೆ. ಆದರೂ 12 ಗಂಟೆ 7 ನಿಮಿಷದವರೆಗೂ ಪಕ್ಕಾ ಇದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಇದರಲ್ಲಿ ಜನನವಾದ ನಿಮಗೆ ಇವತ್ತು ಏಟು ಗಾಯಗಳಾಗುತ್ತದೆ. ಆದ್ದರಿಂದಾಗಿ ಎಚ್ಚರ ಮಧ್ಯಾಹ್ನದವರೆಗೂ. ಆನಂತರ ಆರೋಗ್ಯ ಉಂಟು, ಅಭಿವೃದ್ಧಿಯೂ ಉಂಟು. ಇದೆಲ್ಲ ನಿಮಗೆ ಅಂತಂದರೆ ನಾವು ಹೇಳಿರುವಂಥ ಈ ನಕ್ಷತ್ರಕ್ಕೆ, ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗೆ. ಇದೇ ಸೇಮ್ ಕೃತಿಕಾ ನಕ್ಷತ್ರ, ಆದರೆ 2, 3, 4ನೇ ಪಾದಗಳು ಅಂದರೆ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಖಂಡಿತ ಇವತ್ತು ಏಟು ಗಾಯಗಳು, ಸ್ವಲ್ಪ ಚಿಕ್ಕ ಚಿಕ್ಕ ನಷ್ಟಗಳು, ಏಟುಗಳು ಇಂಥದೆಲ್ಲ ಬರುವಂಥ ದಿನವಿದು ಮಧ್ಯಾಹ್ನದವರೆಗೂ. ಆನಂತರ ಶುಭಕರವಾಗಿದೆ. ಹಂಗಾಗಿ ಯಾವ ಸಮಯ ಉತ್ತಮ ಅಂತ ನಿಮಗೆ ಗೊತ್ತು. ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಮಧ್ಯಾಹ್ನದವರೆಗೂ ಸಂಪತ್ತು ಉಂಟು, ಅಭಿವೃದ್ಧಿ ಉಂಟು. ಹಣಕಾಸಿನ ವಿಷಯನ ಪ್ಲಾನ್ ಮಾಡಿ ಅಥವಾ ಮನೆ ಕಟ್ಟುವ ಬೇರೆ ಬೇರೆ ವಿಷಯಗಳು ಪ್ಲಾನ್ ಮಾಡಿ ಒಳ್ಳೆಯ ಕಾರ್ಯಗಳಿಗೆ ಪ್ಲಾನ್ ಮಾಡ್ಬೋದು, ತೊಂದರೆ ಇಲ್ಲ. ಇದೆಲ್ಲ ಮಧ್ಯಾಹ್ನ 12 ಗಂಟೆ 7 ನಿಮಿಷದವರೆಗೆ ಮಾತ್ರ. ಆಮೇಲೆ ಸ್ವಲ್ಪ ಏಟು ಗಾಯಗಳು ಜಾರುವ ದಿನವಿದು. ಸ್ವಲ್ಪ ಹುಷಾರಾಗಿದ್ದರೆ ಅದನ್ನು ಅವಾಯ್ಡ್ ಮಾಡ್ಬೋದು, ಗಮನ ಕೊಡಿ. ನಂತರ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ನಿಮಗೆ ಈ ದಿನ ಜನ್ಮತಾರೆ. ಸಂಪತ್ತು 2 ಥರನೂ ಬರುತ್ತದೆ, ಶುಭವೇ. ಆದರೂ ಮಧ್ಯಾಹ್ನ ಇನ್ನಷ್ಟು ಚೆನ್ನಾಗಿರುತ್ತದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ. ಕಾರ್ಯ ತಡೆಯೆಲ್ಲ ಉಂಟು, ಆದರೂ ಮಧ್ಯಾಹ್ನದ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಅಭಿವೃದ್ಧಿ ಉಂಟು, ಲಾಭವು ಹೆಚ್ಚಾಗುವಂಥ ದಿನವಿದು. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಪರಮ ಮಿತ್ರಧಾರೆಯಾಗಿ ಕಾರ್ಯದಲ್ಲಿ ಸ್ವಲ್ಪ ತಡೆ ಉಂಟು. ಇದೆಲ್ಲ ಮಧ್ಯಾಹ್ನದವರೆಗೂ. ಆನಂತರ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಸ್ವಲ್ಪ ಕಾರ್ಯ ತಡೆಗಳೆಲ್ಲ ಉಂಟು. ಆದರೂ ಮಧ್ಯಾಹ್ನದ ನಂತರ ಇನ್ನಷ್ಟು ಚೆನ್ನಾಗಿರುತ್ತದೆ. ಪರಮ ಮಿತ್ರಧಾರೆಯಾಗಿದೆ. ಮಿತ್ರರಲ್ಲಿ ಚೆನ್ನಾಗಿರಿ. ನಿಮ್ಮ ಗುರುಗಳನ್ನು ಸರಿಯಾಗಿ ಆಶೀರ್ವಾದ ತಗೊಳ್ಳಿ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಇದೆ. ದಿನಪೂರ್ತಿ ಶುಭಕರವಾಗಿದೆ. ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಮಧ್ಯಾಹ್ನದವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಮಧ್ಯಾಹ್ನದ ಮೇಲೆ ಎಲ್ಲವೂ ಸರಿಯಾಗಿ ನಡೆಯುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ. ದೇವರ ಆಶೀರ್ವಾದ ಬರುತ್ತದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ಆಮೇಲೆ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ. ಮಖಾ ನಕ್ಷತ್ರ ಸಿಂಹ ರಾಶಿ, ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಆದ್ದರಿಂದಾಗಿ ಮಧ್ಯಾಹ್ನದ ಮೇಲೆ ನಿಮ್ಮ ಕಾರ್ಯಗಳನ್ನ ಮಾಡಿ. ಅದೇ ನಿಮ್ಮ ಮನೆಯಲ್ಲಿರುವ ಬೇರೆ ನಕ್ಷತ್ರದವರೆಗೂ ಇವತ್ತು ಚೆನ್ನಾಗಿದೆ ಅಂತ ನಾವು ಕೊಟ್ಟಿದ್ರೆ ಅದನ್ನು ಫಾಲೋ ಮಾಡಿಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಕ್ಷೇಮ, ಅಭಿವೃದ್ಧಿಯೆಲ್ಲ ಇದೆ. ಇದು ಮಧ್ಯಾಹ್ನದವರೆಗೆ ಮಾತ್ರ. ಆನಂತರ ಹೇಳ್ಕೊಳ್ಳುವಷ್ಟು ಇಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಅಂದರೆ 1ನೇ ಪಾದ, ಏಟು ಗಾಯಗಳು, ವಿಪತ್ತು ಉಂಟು. ಇದೆಲ್ಲ ಮಧ್ಯಾಹ್ನದವರೆಗೂ. ಆನಂತರ ಪರವಾಗಿಲ್ಲ. ಇದು ಸರಿಯಾದ ನಕ್ಷತ್ರ ರಾಶಿ ತಿಳಿದವರೆಗೂ ಮಾತ್ರ. ನಕ್ಷತ್ರ ಪ್ರಕಾರ ಹೆಸರಿಟ್ಟಿಲ್ಲ, ಸುಮ್ಮನೆ ಇಟ್ಟಿದ್ದಾರೆ ಅಂತಂದರೆ ಅದು 100% ಹೇಳೋಕ್ಕಾಗಲ್ಲ. ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನದ ನಂತರ ಕ್ಷೇಮ ಉಂಟು, ಅಂದರೆ ಆರೋಗ್ಯ ಉಂಟು, ಶತ್ರುನಾಶವಿದೆ, ಆದ್ದರಿಂದ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಧ್ಯಾಹ್ನದವರೆಗೂ ಸಂಪತ್ತು, ಶತ್ರುನಾಶ ಎಲ್ಲವೂ ಅನುಕೂಲಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಮಧ್ಯಾಹ್ನದ ಮೇಲೆ ಸಂಪತ್ತಿದೆ, ಶತ್ರುನಾಶವೂ ಇದೆ. ಚಿತ್ತಾ ನಕ್ಷತ್ರ ತುಳಾರಾಶಿ, ಮಧ್ಯಾಹ್ನದ ನಂತರ ಸಂಪತ್ತು ಉಂಟು, ಆದ್ದರಿಂದ ಮಧ್ಯಾಹ್ನದ ಮೇಲೆ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಮಧ್ಯಾಹ್ನದವರೆಗೂ ಅನುಕೂಲಕರವಾಗಿದೆ. ವಿಶಾಖ ನಕ್ಷತ್ರ ತುಳಾರಾಶಿ, ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ, ಇದೆಲ್ಲ ಮಧ್ಯಾಹ್ನದವರೆಗಿದೆ. ನಂತರ ನೋಡುವಂಥ ನಕ್ಷತ್ರ ವಿಶಾಖ, ಆದರೆ ವೃಶ್ಚಿಕ ರಾಶಿ 4ನೇ ಪಾದ. ಇವತ್ತು ದಿನಪೂರ್ತಿ ನಿಮಗೆ ಅನುಕೂಲಕರವಾಗಿದೆ. ಗುರುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುಕ್ಕೆ ಕಡಲೆಕಾಳು, ಹಳದಿ ಹೂವು ಮತ್ತು ಪೂಜಾ ಸಾಮಾನು ಇಟ್ಟರೆ, ಅಥವಾ ಇವತ್ತು ಬೇಡ್ಕೊಳ್ಳಿ, ಇನ್ನೊಂದನ್ನಾದರೂ ಕೊಡ್ಬೋದು. ಆ ರೀತಿ ಮಾಡ್ಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ,
ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಅಲ್ಲಿಯವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಸ್ವಲ್ಪ ರೋಗವೆಲ್ಲ ಉಂಟು ಮಧ್ಯಾಹ್ನದವರೆಗೂ, ಆದರೂ ಮಧ್ಯಾಹ್ನದ ಮೇಲೆ ಅಷ್ಟೊಂದು ಹೇಳ್ಕೊಳ್ಳುವಂತಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವಿದೆ ಮಧ್ಯಾಹ್ನದ ನಂತರ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, 12 ಗಂಟೆವರೆಗೂ ಅಂದರೆ 12 ಗಂಟೆ 7 ನಿಮಿಷದವರೆಗೂ ಆರೋಗ್ಯ ಉಂಟು, ಲಾಭಕರವಾಗಿರುತ್ತದೆ, ದಿನ ಉತ್ತಮವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಧ್ಯಾಹ್ನದ ಮೇಲೇ ಶುಭವಾಗಿರೋದು. ಅಲ್ಲಿಯವರೆಗೂ ಚಿಕ್ಕ ಚಿಕ್ಕ ತೊಂದರೆಗಳು, ಕಷ್ಟ ನಷ್ಟಗಳು ಉಂಟು, ಅದನ್ನು ಸರಿ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ನಂತರ ಆರೋಗ್ಯವು, ಆದರೆ ಧನಹಾನಿಯೂ ಉಂಟು, ಹಂಗಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ, ಆದರೂ ಹಣಕಾಸು ವಿಷಯದಲ್ಲಿ ಎಚ್ಚರ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತು ಮತ್ತು ಧನಹಾನಿ ಎಡತರನೂ ಬರುತ್ತದೆ. ಒಂದು ಕಡೆ ನೋಡಿದರೆ ಶುಭವಾಗಿ, ಇನ್ನೊಂದು ಕಡೆ ನೋಡಿದರೆ ಅಶುಭವಾಗಿ. ಇದು ಹಿಂಗಿದ್ದಾಗ ಏನು ಮಾಡಬೇಕು ಅಂದರೆ ಕೈಯಲ್ಲಿರೋದನ್ನು ಬರೋದನ್ನು ಎಚ್ಚರವಾಗಿಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದ ಮೇಲೆ ಸಂಪತ್ತು ಉಂಟು, ಆರೋಗ್ಯವೂ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಸುಖವನ್ನು ಕೊಡುವ ದಿನವಾಗಿ ಮಧ್ಯಾಹ್ನದವರೆಗೂ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ ಇವತ್ತು ದಿನಾಪೂರ್ತಿ ಶುಭಕರವಾಗಿರೋದರಿಂದ ನಿಮ್ಮ ಕಾರ್ಯಗಳನ್ನು ದೇವರ ಇಚ್ಛೆಯಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿ, ಗುರು ನಮಸ್ಕಾರ ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತವಾಗಿ ದಿನಾಪೂರ್ತಿ ಶುಭವಾಗಿದೆ. ಸ್ವಲ್ಪ ಹೆಚ್ಚಿನ ಖರ್ಚು ಬರುತ್ತೆ, ಅದನ್ನು ಚಿಂತೆ ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಎಲ್ಲವೂ ದೂರ ಆಗುತ್ತದೆ. ಆದ್ದರಿಂದಾಗಿ ಸಮಯ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ನಂತರ ಲಾಸ್ಟ್ ನಕ್ಷತ್ರ ರೇವತಿ ಮೀನರಾಶಿ, ಅನುಕೂಲವಿದೆ, ಆದರೆ ವ್ಯಯವೂ ಇದೆ, ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.